ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈ ಜಗತ್ತು ಒಂದು ವೈಚಿತ್ರ್ಯದ ಗೂಡು. ಅದರ ಸೃಷ್ಟಿಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ವಿಚಿತ್ರಗಳನ್ನು, ಆಶ್ಚರ್ಯ ಮೂಡಿಸುವಂಥ ಸಂಗತಿಗಳನ್ನು ಆಗಾಗ ಸೃಷ್ಟಿ ಮಾಡ್ತಾನೆ ಇರುತ್ತೆ. ಅದು ಪ್ರಕೃತಿಯಲ್ಲೇ ಆಗ್ಬೋದು ಅಥವಾ ಮನುಷ್ಯನಿಗೆ ಆಗಿರ್ಬೋದು. ತರ್ಕಕ್ಕೆ ನಿಲುಕದಂತಹ ವೈಚಿತ್ರ್ಯಗಳು ಆಗ್ತಾನೆ ಇರುತ್ತೆ. ವಿಸ್ಮಯಗಳನ್ನು ಹುಟ್ಟು ಹಾಕತ್ವೆ. ಅದೇ ರೀತಿಯ ವಿಸ್ಮಯಕಾರಿ ಘಟನೆಯೊಂದು ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ನಡೆದೋಗಿದೆ. ಈ ವಿಸ್ಮಯಕ್ಕೆ ಕಾರಣ ಅಂದರೆ ಕೇವಲ 1.5 ವರ್ಷದ ಬಾಲಕನ ಕಣ್ಣು. ಹೌದು, ಬುಲಂದ್ ಶಹರ್ನ 1.5 ವರ್ಷದ ಅರ್ಷ್ ಅನ್ನುವಂತಹ ಬಾಲಕನ ವಿಚಾರ ಇಟ್ಕೊಂಡು ಈಗ ದೊಡ್ಡ ಚರ್ಚೆಗಳಾಗ್ತಾ ಇದ್ದಾವೆ. ಚರ್ಚೆಗಳಾಗ್ತಾ ಇರೋದು ಈ ಬಾಲಕನ ಬಗ್ಗೆ ಅಲ್ಲ, ಅವನ ವಿಸ್ಮಯದ ಕಣ್ಣುಗಳೇ ದೊಡ್ಡ ಸುದ್ದಿಯಾಗಿವೆ. ಈ ಬಾಲಕನ ಕಣ್ಣುಗಳು ಅವನು ಯಾವ ರೀತಿಯ ಬಟ್ಟೆ ಹಾಕ್ತಾನೋ ಆ ಬಟ್ಟೆಯ ಬಣ್ಣಕ್ಕೆ ತಿರುಗತ್ತೆ. ಹೀಗಾಗಿ ಈ ವಿಸ್ಮಯಕಾರಿ ಕಣ್ಣಿನ ಬಾಲಕನ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕೇತವಾರಿ ನಗರ ಕ್ಷೇತ್ರದ ಬೀಸಾ ಕಾಲೋನಿಯಲ್ಲಿರುವಂತಹ ಅರ್ಷ್ ತಂದೆ ಅಸಲಂ ಪ್ಲಂಬರ್ ಕೆಲಸವನ್ನು ಮಾಡ್ತಾರೆ. ಅವನ ಕಣ್ಣುಗಳ ಬಣ್ಣ ಹೀಗೆ ಬದಲಾಗುವುದನ್ನು ನೋಡಿ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ಬಾಲಕನನ್ನು ಕರೆದುಕೊಂಡು ಹೋಗಿ ವೈದ್ಯರ ಹತ್ರ ತೋರಿಸಿದ್ದಾರೆ. ವೈದ್ಯರು ಹೇಳೋ ಪ್ರಕಾರ ಬಾಲಕನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಆತ ಒಳ್ಳೆಯ ಆರೋಗ್ಯವನ್ನು ಹೊಂದ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಕಣ್ಣಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ದೋಷಗಳು ಕೂಡ ಇಲ್ಲ ಅಂತ ಕಣ್ಣಿನ ಎಕ್ಸ್ಪರ್ಟ್ಗಳೇ ಹೇಳಿದ್ದಾರೆ. ಹೀಗಾಗಿ ಇದು ಸೃಷ್ಟಿಯ ವಿಸ್ಮಯ ಅಷ್ಟೇ, ಅದರಿಂದಾಚೆಗೆ ಬೇರೇನೂ ಕೂಡ ಇಲ್ಲ ಅಂತ ಅರ್ಷ್ನ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಸದ್ಯ ಈ ಬಾಲಕ ಸುತ್ತಮುತ್ತಲ ಊರುಗಳಲ್ಲಿ ಎಷ್ಟೊಂದು ಫೇಮಸ್ ಆಗಿದೆ ಅಂತಂದರೆ, ಈ ಮಗುವನ್ನು ನೋಡೋದಕ್ಕೆ ದೂರದ ಊರುಗಳಿಂದ ಜನರು ಅಸ್ಲಂ ಮನೆಯನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಅವನೊಂದಿಗೆ ಸೆಲ್ಫಿ ವಿಡಿಯೋಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಆ ನಗರದ ಪ್ರಸಿದ್ಧ ಕಣ್ಣಿನ ಎಕ್ಸ್ಪರ್ಟ್ ಒಬ್ಬರು ಬೇರೆದೇ ರೀತಿಯಲ್ಲಿ ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅವರು ಹೇಳೋದೇನಂತಂದರೆ, ಇದೊಂದು ಭ್ರಮೆ ಅಷ್ಟೇ. ಮೆಡಿಕಲ್ ಸೈನ್ಸ್ನಲ್ಲಿ ಬಟ್ಟೆಯ ಬಣ್ಣದ ರೀತಿ ಕಣ್ಣುಗಳ ಬಣ್ಣ ಕೂಡ ಬದಲಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ಒಂದೊಂದು ಸರಿ ಕಣ್ಣುಗಳ ಬಣ್ಣಗಳು ಅಕ್ಕಪಕ್ಕದಲ್ಲಿರುವಂತಹ ರೀತಿ ಅಥವಾ ಹಾಕಿಕೊಂಡಿರುವಂತಹ ಬಟ್ಟೆಯ ಬಣ್ಣದ ಕಾರ್ನಿಯೋ ರಿಫ್ಲೆಕ್ಷನ್ ಕಾರಣದಿಂದ ಬದಲಾಗುವಂತಹ ರೀತಿ ಕಾಣುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಆ ಮಗುವನ್ನು ಒಂದು ಸರಿ ಕಣ್ಣನ್ನು ಚೆಕ್ ಮಾಡಿದ್ರೆ ಅದು ಏನು ಅಂತ ಗೊತ್ತಾಗತ್ತೆ ಅಂತ ಆ ಡಾಕ್ಟರ್ ಒಬ್ಬರು ಹೇಳಿದ್ದಾರೆ. ಲೇಟೆಸ್ಟ್ ಕಣ್ಣಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.